ಕರ್ನಾಟಕದ ಜನ ಬರೀ 3 ವರ್ಷದಲ್ಲಿ 5,400 ಕೋಟಿಗೂ ಹೆಚ್ಚು ಹಣ ಕಳ್ಕೊಂಡಿದ್ದಾರೆ. ಇದರಲ್ಲಿ ಬರೀ 10-11% ಮಾತ್ರ ವಾಪಸ್ ಸಿಕ್ಕಿರೋದು. ಈ ಬಲೆಗೆ ನೆಕ್ಸ್ಟ್ ನೀವು ಬೀಳ್ಬಹುದು. ದಿಸ್ ಇಸ್ ಡೇ 106. ಇದೇ ರೀತಿ ಎಲ್ಲ ವಿಷಯ ಡೈಲಿ ಒಂದೇ ಒಂದು ನಿಮಿಷದೊಳಗಡೆ ತಿಳ್ಕೋಬೇಕು ಅಂದ್ರೆ ನನ್ನ ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ಸೈಬರ್ ಕ್ರಿಮಿನಲ್ಸ್ ನಿಮ್ಮ ದುಡ್ಡನ್ನ ಕದಿಯೋಕೆ ಹೊಸ ದಾರಿನ ಹುಡುಕ್ತಾ ಇದ್ದಾರೆ. ಇನ್ವೆಸ್ಟ್ ಮಾಡಿ ದುಡ್ಡನ್ನ ಡಬಲ್ ಮಾಡ್ತೀವಿ, KYC ಅಪ್ಡೇಟ್, ಜಾಬ್ ಆಫರ್ ಅಂತ ತುಂಬಾ ಹೊಸ ಕ್ರಿಯೇಟಿವ್ ವೇಸ್ ನಲ್ಲಿ ನಿಮ್ ಹತ್ರ ಬರ್ತಾರೆ. ನೀವ್ ಇದನ್ನ ನಂಬಿದ್ರೆ ನಿಮಿಷಗಳಲ್ಲಿ ನಿಮ್ ಬ್ಯಾಂಕ್ ಅಕೌಂಟ್ ಖಾಲಿ ಆಗುತ್ತೆ. ಇವರು ಪೊಲೀಸ್ ಗಿಂತ ಫಾಸ್ಟ್ ಆಗಿರ್ತಾರೆ. ಹೊಸ ದಾರಿಗಳನ್ನ ಹುಡುಕ್ತಾ ಇರ್ತಾರೆ. ನೀವ್ ಅನ್ಕೋಬಹುದು ಇದೆಲ್ಲ ತಿಳುವಳಿಕೆ ಇಲ್ಲದೆ ಇದ್ದವ್ರಿಗೆ, ಸೀನಿಯರ್ ಸಿಟಿಸನ್ಸ್ ಗೆ ಅವ್ರು ಮಾತ್ರ ಈ ಬಲೆಗೆ ಬಿಡೋದು ಅಂತ. ತುಂಬಾ ಕೇಸಸ್ ಅಲ್ಲಿ ತುಂಬಾ ಓದಿರೋರು, ತುಂಬಾ ಒಳ್ಳೆ ಪೊಸಿಷನ್ ಅಲ್ಲಿ ಇರೋರು ಕೂಡ ಈ ಬಲೆಗೆ ಬಿದ್ದಿದ್ದಾರೆ. ಇದರಿಂದ ನೀವು ಹೇಗೆ ತಪ್ಪಿಸ್ಕೊಳ್ಳೋದು ಅಂದ್ರೆ OTP ಅಥವಾ UPI ಪಿನ್ ನಂಬರ್ ನ ಯಾರಿಗೂ ಹೇಳ್ಬೇಡಿ. ಯಾವುದೇ ಲಿಂಕ್ ನು ಕ್ಲಿಕ್ ಮಾಡಬೇಡಿ. ಅಕಸ್ಮಾತ್ ಆಗಿ ನೀವೇನಾದ್ರೂ ದುಡ್ಡು ಕಳ್ಕೊಂಡ್ರೆ ಆದಷ್ಟು ಬೇಗ ಬ್ಯಾಂಕ್ ಗೆ ಮತ್ತೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ. ನೀವು ಎಷ್ಟು ಬೇಗ ಇನ್ಫಾರ್ಮ್ ಮಾಡ್ತೀರೋ ಅಷ್ಟು ಒಳ್ಳೇದು. ನಿಮ್ಗೆ ಈ ತರ ಇನ್ಸಿಡೆಂಟ್ಸ್ ಏನಾದ್ರೂ ಆಗಿದ್ಯಾ ಅಥವಾ ಕಾಲ್ಸ್ ಆರ್ ಮೆಸೇಜಸ್ ಏನಾದ್ರೂ ಬಂದಿದ್ಯಾ ಅಂತ ಕಮೆಂಟ್ ಮಾಡಿ.